ರಾಜ್ಯದಲ್ಲಿ ಏನೋ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಆಗುತ್ತೆ ಅಂತ ಜನ ತಿಳ್ಕೊಂಡಿದ್ರು. ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ರಾಯರೆಡ್ಡಿಯವರು ನೆನ್ನೆ ಸ್ಟೇಟ್ಮೆಂಟು ಮಾಡಿದ್ದಾರೆ. 2,000 ಬೇಕಾ, ರೋಡ್ ಬೇಕಾ ಅಂತ ಕೇಳಿದ್ದಾರೆ. ಪಾಪ ಪುಣ್ಯಾತ್ಮ, ಅವನೊಬ್ಬ ಕರೆಕ್ಟಾಗಿ ಹೇಳಿದ್ದಾನೆ, ಸತ್ಯ ಹೇಳಿದ್ದಾನೆ. ಅವನಿಗೆ ನಾವೇನಾನ ಅಧಿಕಾರಕ್ಕೆ ಬಂದರೆ ನಾನು ರಾಯರೆಡ್ಡಿಯವರಿಗೆ ಒಂದು ಪ್ರಶಸ್ತಿ ಕೊಡ್ತೀನಿ. ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ಪ್ರಶಸ್ತಿಯನ್ನು ಅವ್ರಿಗೆ ಕೊಡ್ತೀರಿ ನಾವು 100%. ಸತ್ಯ ಹೇಳಿದ್ದಾರೆ, ಸತ್ಯವಂತ ರಾಯರೆಡ್ಡಿ, ಸತ್ಯವಾನ್ ರಾಯರೆಡ್ಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನು ಅವ್ರಿಗೆ ನಾವು ಕೊಡೋರಿದ್ದೀರಿ. ನಮ್ಮ ಸರ್ಕಾರ ಬಂದ ತಕ್ಷಣ ಅವ್ರಿಗೆ ಕೊಡ್ತೀರಿ. ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲ MLAಗಳು ಅದೇ ಹೇಳ್ತಾ ಇರೋದು. ಅದನ್ನು ಓಪನ್ ಆಗಿ ಜನಗಳ ಮುಂದೆ ಹೇಳಿದ್ದಾರೆ ರಾಯರೆಡ್ಡಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ. ರಾಯರೆಡ್ಡಿನೇ ಸಲಹೆಗಾರರು, ಅವರು ಮುಖ್ಯಮಂತ್ರಿಯ ಸಲಹೆ ಕೊಡೋರು ಫೈನಾನ್ಸ್. ಅವ್ರದೇ ಈ ಸ್ಥಿತಿ ಆದಮೇಲೆ ರಾಜ್ಯದಲ್ಲಿ ಈ ಸರ್ಕಾರ ಪಾಪರಾಗಿರೋಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ. ದಿಸ್ ಇಸ್ ಪಾಪರ್ ಸರ್ಕಾರ. ಇದು ಜನಗಳ ಕೈಗೆ ಚಿಪ್ ಕೊಟ್ಬಿಡ್ತಾರೆ ಇವ್ರು. ಲಾಸ್ಟ್ ಇವ್ರು ಹೋಗೋವಾಗ ಜನಗಳ ಕೈಗೆ ಚಿಪ್ ಕೊಟ್ಬಿಟ್ಟು ಹೋಗೋವಂಥ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಮೇಲೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ನಾಳೆ ನಾನು ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಹಾಸನದಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಜಿಲ್ಲಾ ಮಂತ್ರಿಗಳು ಹೋಗ್ತಾನೆ ಇಲ್ಲ. 2 ತಿಂಗಳಾಗಿದೆ ಅಲ್ಲಿ ಜಿಲ್ಲಾ ಮಂತ್ರಿ ಹೋಗಿ ಭೇಟಿ ಮಾಡಿ. ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಗೂಬೆ ಕೂತಿರ್ಸ್ತಾರೆ ಕೋವಿಡ್ ಲಸಿಕೆ ಅಂತೇಳಿ. ಈಗ ಅದನ್ನು ಕೂಡ ಪ್ರೂವ್ ಆಗಿದೆ, ಕೋವಿಡ್ ಲಸಿಕೆಯಿಂದ ಆಗಿಲ್ಲ ಅಂತೇಳಿ. ಕಾರಣ ಏನು ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ರಾಜ್ಯ ಸರ್ಕಾರ ಯಾವ ಮಂತ್ರಿನೂ ಅಲ್ಲಿ, ಆರೋಗ್ಯ ಮಂತ್ರಿನೂ ಹೋಗಿಲ್ಲ, ಅನಾರೋಗ್ಯದ ಮಂತ್ರಿಗಳು ಹೋಗಿಲ್ಲ ಅಲ್ಲಿ. ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋಗ್ತೀನಿ. ಅದೇ ರೀತಿ ಕಾಫಿ ಏನು ಬೀಜ ಇತ್ತು, ಅದು ಅತಿಯಾದ ಮಳೆಯಿಂದ ಬೀಜ ಎಲ್ಲ ಕೊಳೆತು ಬೀಳ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಸರಿಯಾದಂಥ ರೀತಿ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು. ಅದಕ್ಕೋಸ್ಕರ ಆ ಹೋರಾಟಕ್ಕೂ ನಾನು ನಾಳೆ ಹೋಗಿ ಭೇಟಿ ಮಾಡೋನಿದ್ದೀನಿ. ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀನಿ. ಸಕಲೇಶ್ಪುರದಲ್ಲಿ ಕಾಫಿ ಸಂಬಂಧಪಟ್ಟಂಥ ಒಂದು ಭೇಟಿನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಒಟ್ಟಾರೆ ಈ ಸರ್ಕಾರ ಈ ಚೇರ್ ಕಿತ್ತಾಟದಲ್ಲೇ ಇದೇ ಹೊರತು ರಾಜ್ಯದ ರೈತರ ಕಷ್ಟ ಸುಖ ಸ್ಪಂದನೆ ಮಾಡೋದ್ರಲ್ಲೂ ಕೂಡ ಹಿಂದೇಟಾಗ್ತಾ ಇದೆ.